ಹರೇ ರಾಮ. ನಮಸ್ಕಾರ ಇದ್ದು ಬನ್ನಿ. ನಿಂಗೆ ಕೆಲವು ಜನಕ್ಕೆ ಇವರ ಗುರ್ತಿಕ್ಕು ಅಂತ ತೋರಿಸೋ ಜನ. ರಾಘವಜ್ಞಾನಿ ಪಳ್ಳದರ ಕಲಿಮನೆ ಹೇಳಿದರೆ, ರಾಘವಜ್ಞಾನಿ ಹೇಳಿದರೆ ಒಂದು ಮಟ್ಟಿನ ಎಲ್ಲರಿಗೂ ಗೊಂತಿಕ್ಕು. ಈಗ ಅವರ ಪ್ರಾಯ ಬಾರಿ ಸಣ್ಣದು, 83 ಹತ್ತಷ್ಟೇ. ಆದರೂ ಎಂಥ ಹುಷಾರಲ್ಲಿ ಇದ್ದವು ಅಂತಿದ್ದ. ಅವರ ನಿಜವಾದ ಹೆಸರು ರಾಮಕೃಷ್ಣ ಭಟ್ಟಳಿ. ರಾಮಕೃಷ್ಣ ಭಟ್ ಹೇಳಿದರೆ ಆನಿಗೂ ಅಂತಾಗ ರಾಘವಜ್ಞಾನಿ ಫೇಮಸ್ ಆಗಿದ್ದವು. ಎಂಗಳ ಊರಿಗೆ ಇಪ್ಪದಲ್ಲಿ ಹಿರಿಯ ಅಡಿಗೆ, ಒಳ್ಳೆ ಪಾಕ. ಅವರದ್ದು ಒಂದು ಪಾಯಸ ಆಗಲಿ, ಹೋಳಿ ಆಗಲಿ, ಮೆಣಸಿನಕಾಯಿ ಸಾಂಬಾರು ಸಾರು ಯಾವುದಿದೆ ಉಂಡ್ರೆ ಇನ್ನೂ ಉಣ್ಣೆ ಕೋಳಿ ಆಗಿ ಹೋಗು. ಇವು ಅಡಿಗೆ ಮಾಡ್ಕೊಳ್ಳಿ. 10 ಸೇರು ಅಕ್ಕಿ ಹಾಕದಲ್ಲಿ 15 ಹಾಕಿದ್ರೆ ಮರ್ಯಾದೆ ಹೋಗಿ. ಹೇಳಿದ್ರೆ 2 ಸರ್ತಿ ಹಾಕಿ ಉಂಡು ಹೋಯ್ತು. ಒಳ್ಳೆ ಜನ. ಆನವರ್ತಾರೆ ಮಾತಾಡಲಿಲ್ಲ. ಆನಲ್ಲ ಹಿಂಗೆ ತಮಾಷೆ ಮಾತಾಡಿ ನೆಗಮಣೆ ಎಲ್ಲ ಮಾತಾಡುವು. ಆದರೆ 2ನೇ ಅವ್ರ ತಿರುಗಿ ಮಾತಾಡಲಿ. ಲೇಖ ಹೇಳಿದ್ರೆ ಅವು ಭಯಂಕರ ಒಂದು ಹಿರಿಯವು. ಅವರ ಕಾಮಗೊಂದು ಗೌರವ ಹೊತ್ತು ಅವಕ್ಕೆ ತಿರುಗಿ ಮಾತಾಡಿದಾಗ ಮಾತಾಡಲಿಲ್ಲ, ಸಣ್ಣಕ್ಕೆ ಮಾತಾಡೋದು. ಅವರ ವಿಶೇಷ ಎಂತದ್ದು ಹೇಳಿದರೆ, ಈ ಪ್ರಾಯದಲ್ಲಿ ಅವು ಕ್ರಿಕೆಟಿನ ಕಮೆಂಟ್ರಿ ಭಾರಿ ಲಾಗಿ ಕೇಳ್ತವಳಿ. ಆಗ ಸಣ್ಣ ಎನಗೇ ಗೊಂತಿಲ್ಲ ಕ್ರಿಕೆಟ್ ಆಡುವ ಮನುಷ್ಯರ ಹೆಸರಲ್ಲ. ಇವೆಲ್ಲ ಬಾಯಿಪಾಠ ಹೇಳುತ್ತವು. ಆರಾರು ಎಲ್ಲೆಲ್ಲಿ ಯಾವ ಗೆದ್ದದೋಳಿ ಎಲ್ಲ ಹೇಳ್ತವು. ಒಟ್ಟಿಗೆ ಯಕ್ಷಗಾನದಲ್ಲಿ ಭಯಂಕರ ಪ್ರೀತಿ. ಎಷ್ಟು ಅಡಿಗೆ ಮಾಡಿ ಬಚ್ಚಿ ಏರಿದೆ. ಇಲ್ಲೊಂದು ಆಟ ಇದ್ದವಳೆಪ್ಪ ನಡ್ಕೊಂಡು ಹೆರಾಡೋದೆ. ಹೋಳಿಗೆ ಆಗಲಿ ಇದಾಗಲಿ ಮಾಡುವಾಗ ಇಂಥ ಒಂದು ಭಕ್ತಿಲಿ ಮಾಡ್ತಾ ಅಂತಿದ್ದ. ಮನ್ನೊಂದು ಕಡೆ ಮದುವೆಗೆ ಹೋದಲ್ಲಿ ಮಕ್ಕಳುದೇ ಅಪ್ಪನ ಒಟ್ಟಿಗೆ ಸಿಕ್ಕಿ. ಈಗ ಕೆಲವು ದಿನ ನನಗೆ ಸಿಕ್ಕದ್ದೆ. ಹೇಳಿದ್ರೆ ಮಕ್ಕ 3 ಜನ ಮಾಣಿಂಗ ಇದ್ದವು. ದೊಡ್ಡ ಬೇರೆ ಬೇರೆ ಉದ್ಯೋಗ ಹೋದವು. ಅಡಿಗೆಲಿ ಮೇನ್ ಅಡಿಗೆಲಿ ಬೇರೆ ಬೇರೆ ಹೋಗ್ತವು. ಅಪ್ಪ ಮಕ್ಕ ಒಟ್ಟಿಗೆ ಸಿಕ್ಕೋದು ರಜಾ ಕಡಿಮೆ. ಈಗ ಮಕ್ಕಳೇ ಮೇಲಡಿಗೆ ಮಾಡುತ್ತವು. ಆದರೂ ಒಂದರಿ ಕೈಲ ಹಾಕಿ ಹಿಂಗೆ ತಿರುಗಿಸಿದರೆ ಅವಕ್ಕೆ ಸಮಾಧಾನ ಆಗ ಅಂತ. ಈ ರಾಘವಜ್ಞ ಅಡಿಗೆ ಶಾಲೆ ಪಾಕಶಾಲೆಯಲ್ಲಿ ಇದ್ದವಳಿ. ಆದರೆ ಗಮ್ಮತ್ತು, ಹೊರದಿಗೆ ಮತ್ತಕ್ಕೆ ತೊಂದರೆ ಇಲ್ಲ. ಅಂದರೆ ಈ ರಾಘವಜ್ಞನ ಅಡಿಗೆ ಅವು ಎಂತೆಲ್ಲ ಮಾಡ್ತಾಳೆ ಅಂದ್ರೆ ನೋಡಿಕೊಂಡು ಅಪ್ಪ ಆಗದ. ಅವರ ಮಾತಾಡಿಸುವಂಗಿದ್ದು. ಯಕ್ಷಗಾನ ಕ್ರಿಕೆಟಿಗೆಲ್ಲ ಕೇಳಿದ್ರೆ ಅವರ ಕೇಳಿ ನಮಗೆ ಮಾತು ಇದು ಮಾಡ್ಲಿಕ್ಕೆ ಹೇಳಿ. ಅಷ್ಟು ಭಕ್ತಿಲಿ ಸಣ್ಣ ರೆಡ್ಡಿಲಿ ಕಿಮಿ ಎತ್ತರೆ ಕೇಳಿ ಕಮೆಂಟ್ರಿ ಕೇಳ್ತಾ ಚೆಂದಲ್ಲ ನೋಡಿ. ಇದೆಂತರ ಬಜ್ಜಿ? ಇದೆಂತರ ಹಾಲು ಪಾಯಸ? ಹಾಯ್ ಕುಮಾರಣ್ಣ. ಶಂಕರಣ್ಣ ಇದೆಂತರ? ಇದು ಹಾಲು ಪಾಯಸ. ಇದೆ ಒರಿಜಿನಲ್ ಹಾಲು ಮಾಡುವಂಥದ್ದು. ಸರಿ. ಗಂಡಸಾಲೆ ಅಕ್ಕಿ. ಇದರಲ್ಲಿ 8 ಕಿಲೋ ಅಕ್ಕಿ.
ಸಾಮಾನ್ಯ 90ರಿಂದ 100 ಲೀಟರ್ ಹಾಲು. ಅಪ್ಪು ಅದರ ನೀರು ಹಾಕಿ ಬೇಯಿಸಿ ಹಾಲು ಹಾಕಿ ಬಟ್ಟಿ ನಾವು ಸುರುದುಂಬಂಗೆ ಆಯ್ತು. ಅದು ಸರಿ. ಯಾಕೆ ಬೇರೆ ಸುಮಾರು ಹಾಕಲಿದ್ದೀನಿ. ಒಂದಕ್ಕೆ 3 ಸಕ್ಕರೆ, ದ್ರಾಕ್ಷಿ ಹಾಕಲಿಲ್ಲ. ಹಾಲು ಪಾಯಸಕ್ಕೆ ದ್ರಾಕ್ಷಿ ಹಾಕಲಿಲ್ಲ. ಎಲ್ಲರೂ ಹಾಕುತ್ತವೆ, ಕೆಲವು ಜನ ಹಾಕುತ್ತವು. ನಿಜವಾಗಿ ಹಾಲು ಪಾಯಸಕ್ಕೆ ದ್ರಾಕ್ಷಿ ಹಾಕಲಾಗ. ಏಕೆ ಹೇಳಿದ್ರೆ ದ್ರಾಕ್ಷಿ ಹುಳಿ ಇದು ಹಾಗಾದ ಕಾರಣ ಹಾಲು ಪಾಯಸಕ್ಕೆ ದ್ರಾಕ್ಷಿ ಹಾಕಲಾಗ. ಬೀಜ ಉಂಡ ಹಾಕುದು, ಏಲಕ್ಕಿಯೂ ಹಾಕಲಾಗ. ಏಕೆಂದ್ರೆ ಇದು ಹಾಲಿನ ಪರಿಮಳವು ಅದು ಹೊಡೆಯುತ್ತೆ. ಸರಿ. ಇದು ಹಾಕಿ ಸುಮಾರು ಹೊತ್ತು ಕುದಿಸಬೇಕಾಯ್ತು ಹಿಂಗೆ. ಇದಕ್ಕೆ ಸಾಮಾನ್ಯ 3 ಗಂಟೆ ಬೇಕು. ಟೋಟಲ್ 3 ಗಂಟೆ ಬೇಕು. ಇನ್ನು ಇದರಿಂದಲೂ ವಿಶೇಷವಾಗಿ ಮಾಡೋ ಕ್ರಮ ಅದೇ ಹೆಂಗೆ? ಅದೇಂಗಡಿ ಸರಿ ಇದರ ಡಬ್ಬಲ ಹಾಲು ಬೇಕು. ಇದರ ಡಬ್ಬಲ ಹಾಲು ಮಾಡಿ ಅದು ಹಿಂಡು ಮಾಡಿ ಆಗ ನಿನ್ನೆ ಮಾಡಕ್ಕ. ಸರಿ. ಅದಕ್ಕೆ ಈ 3 ಗಂಟೆ ಹಾಲ ಎಷ್ಟು ಸುಮಾರು 6 ಗಂಟೆ 7 ಗಂಟೆ ಎಲ್ಲ ಬೇಕು ಕುದಿಸಕ್ಕಲ್ಲ. ಅದು ಕಲರ್ ಇದಲ್ಲ, ಚಾಕ್ಲೇಟ್ ಕಲರ್ ಬರಬೇಕು. ಅದಕ್ಕೆ ಮಲಯಾಳಿಗ ಕುರ್ಚಿ ಪಾಯಸ ಅಲ್ಲಿ ಹೇಳ್ತಾರೆ. ಅದು ಸರಿ. ಆಮೇಲೆ ಇದು ತೊಳಸಂಡು ಬೇಕಾಯ್ತು ಬಿಟ್ಟಿ ಕತ್ತಿಗೆ ರೆಡಿಯಾ? ಬಿಟ್ಟಿಗೆ ಹೋಗಲಿಡಿಯ ಬಳಸೋದ್ರೆ ಅತಿ ಹಿಡಿಯಲಿಡಿಯ. ಸರಿ. ಅದಾಗಲಿ ನೋಡುವ. ಸರಿ. ಇದ್ದೇ ಹಿಂಗೆ ಇದು ಆನೆ ಚೌಟ. ಅವಲಕ್ಕಿ ಹಪ್ಪಳ. ಹೆಂಗಿದ್ದು ಹೆಂಗಲ್ಲ ರಾಘವಂಜನ ಕಂಡಿರಲ್ಲದ. ಇವರ ಹಸರ ಪಾಯಸ, ಕಡ್ಲೆ ಪಾಯಸ, ಹೋಳಿಗೆಲ್ಲ ತಿನ್ನದ ಮನುಷ್ಯ ಈ ಊರಲ್ಲಿ ಸದ್ಯಕ್ಕೆ ಆರಿರವು ಕಾಮ ಅದೇ ರವು.